ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ಗ್ರಾಮದ ಕೆಂಚಗಾರ್ ಎಂಬಲ್ಲಿ ರಾಜು ತಿಪ್ಪಯ್ಯ ನಾಯ್ಕ್ ಎಂಬ ಅತಿಕ್ರಮಣದಾರನ 5 ಎಕರೆ ಭೂಮಿಗೆ ಹಾಕಿದ್ದ ಐಬೆಕ್ಸ್ ಬೇಲಿಯನ್ನು ಕಿತ್ತು ಒಳಗೆ ಪ್ರವೇಶ ಮಾಡಿ ಫಲ ಬಿಡಲಿದ್ದ ದೊಡ್ಡ 40 ತೆಂಗಿನ ಮರಗಳನ್ನು ಕಿತ್ತು ಗೂಡ್ಸ್ ಟೆಂಪೋಕ್ಕೆ ತುಂಬಿಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗಿದ್ದಾರೆ. 5 ಎಕರೆ ಭೂಮಿಯನ್ನು ಅತಿಕ್ರಮಣ ಸಾಗುವಳಿ ಮಾಡಿ 40 ವರ್ಷಗಳಾಗಿವೆ. ಮನೆ ತೆರಿಗೆ, ವಿದ್ಯುತ್ ತೆರಿಗೆ ಕಟ್ಟಿದ ರಶೀದಿ ಇದೆ. GPS ಮಾಡಲಾಗಿದೆ. ಈ ಹಿಂದೆಯೇ ಜಾಗದ GPS ಆಗಿದೆ. ಅತಿಕ್ರಮಣ ಅರಣ್ಯ ಭೂಮಿ ಹೋರಾಟಗಾರರಾದ ರವೀಂದ್ರ ನಾಯ್ಕ್ ಮೂಲಕ ಜಾಗದ ಕುರಿತು ಕಾನೂನು ಹೋರಾಟ ನಡೆಸುತ್ತಿದ್ದು ಅವರಿಂದ ಗುರುತಿನ ಪತ್ರ ಪಡೆಯಲಾಗಿದೆ. ದುರುದ್ದೇಶದಿಂದ ಆಗಮಿಸಿದ್ದ ಅಧಿಕಾರಿಗಳು ಗಿಡಗಳನ್ನು ಕಿತ್ತು ವಾಹನದಲ್ಲಿ ತುಂಬಿಕೊಂಡು ಹೋಗುತ್ತಿರುವ ಕೆಲ ದೃಶ್ಯವನ್ನು ಇಟ್ಟುಕೊಂಡಿರುವುದಾಗಿ ತಿಳಿಸಿದರು. ಈ ಎಲ್ಲ ದಾಖಲೆಗಳನ್ನು ಅರಣ್ಯ ಇಲಾಖೆಗೂ ಕೊಟ್ಟಿದ್ದೇವೆ. ಆದರೂ ಮಾತು ಕೇಳದೆ ನೆಟ್ಟು 10 ವರ್ಷಗಳಾದ ಫಲ ಬಿಡಲಿರುವ 40 ತೆಂಗಿನ ಮರಗಳನ್ನು ಗಡ್ಡೆ ಸಹಿತ ಕಿತ್ತುಕೊಂಡು ಹೋಗಿದ್ದಾರೆ. ನನ್ನನ್ನು ಬಂಧಿಸಿದ್ದರು. ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಹೊರಬಂದಿದ್ದೇನೆ. ನನ್ನ ಮಗ ಇದರಲ್ಲಿ ಸ್ವಲ್ಪ ಭಾಗವನ್ನು ವಿಡಿಯೋ ಮಾಡಿದ್ದಾನೆ ಎಂದು ಮಾಧ್ಯಮದ ಮುಂದೆ ಅವರು ದಾಖಲೆಗಳನ್ನು ನೀಡಿದ್ದಾರೆ. ರಾಜಕಾರಣಿಗಳು ಹಳೆಯ ಅತಿಕ್ರಮಣವನ್ನು ಖುಲ್ಲಾಪಡಿಸುವುದಿಲ್ಲ ಎಂದು ಜನರಿಗೆ ಹೇಳುತ್ತಾರೆ, ಅಧಿಕಾರಿಗಳಿಗೂ ಹೇಳುತ್ತಾರೆ. ಆದರೆ ಅಧಿಕಾರಿಗಳು ಮೇಲಿನ ಆದೇಶವಿದೆ, ಕೋರ್ಟ್ ಆದೇಶವಿದೆ, ತಿಂಗಳಿಗೆ ನಿರ್ದಿಷ್ಟ ಸಂಖ್ಯೆಯ ಅತಿಕ್ರಮಣ ಖುಲ್ಲಾ ಮಾಡದಿದ್ದರೆ ನಮ್ಮ ಮೇಲೆ ಕ್ರಮ ನಡೆಸುತ್ತಾರೆ ಎಂದು ಹೇಳುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 60,000 ಕುಟುಂಬಗಳು ಇದೇ ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿವೆ. ಆರ್ಥಿಕವಾಗಿ ಬಲವಿದ್ದ ಅತಿಕ್ರಮಣದಾರರನ್ನು ಮುಟ್ಟದ ಅರಣ್ಯ ಇಲಾಖೆ ಬಡ ಅತಿಕ್ರಮಣದಾರರ ಮೇಲೆ ಪ್ರಹಾರ ಮಾಡುತ್ತಿರುವುದು ಅರಣ್ಯ ರೋಧನವಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆಯ RFO ಸವಿತಾ ದೇವಾಡಿಗೆ ಇವರನ್ನು ಸಂಪರ್ಕಿಸಿದಾಗ GPS ಆದ ಸ್ಥಳವೇ ಬೇರೆ, ಈಗ ಅತಿಕ್ರಮಣ ಮಾಡಿರುವ ಸ್ಥಳವೇ ಬೇರೆಯಾಗಿದೆ. ಈ ಹಿಂದೆಯೇ ತೆರವಿಗೆ ಹೋದಾಗ ಅಧಿಕಾರಿಗಳಿಗೆ ತಡೆ ನೀಡುತ್ತಿದ್ದರು. ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿ ಮೂಲಕ ಹೋಗಿ ನೋಡಿದಾಗ ದಾಖಲೆ ಸಮರ್ಪಕವಾಗಿ ಇರಲಿಲ್ಲ. ಕಾಡಿಗೆ ಬೇಲಿ ಹಾಕಿ ಕಾಂಪೌಂಡ್ ಮಾಡಿದ್ದಾರೆ. ಇದರಿಂದ ಸರ್ಕಾರದ ಆದೇಶದಂತೆ ತೆರವು ಕಾರ್ಯ ಮಾಡಲಾಗಿದೆ ಎಂದರು. ಇಲಾಖೆಯ ಮೇಲಾಧಿಕಾರಿಗಳು ಹಾಗೂ ಸಚಿವರು ಈರ್ವರ ವಾದವನ್ನು ಗಮನಿಸಿ ಸತ್ಯಾಸತ್ಯತೆ ಪರಿಶೀಲಿಸಿದಾಗ ಮಾತ್ರ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಲಿದೆ.